ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಒಂದು ಸುಮಾರು 10 ವರ್ಷದಿಂದನೇ ನಾನು ನಿಮಗೆ ಪರಿಚಯ. ಸೊ ರೀಸೆಂಟಾಗಿ ಒಂದು 15 ದಿವಸದಿಂದ ಈ ಒಂದು ಆಗಲ ಗಿಡಕ್ಕೆ ವೈರಸ್ ಪ್ರಾಬ್ಲಮ್ಗೆ ಮತ್ತು ಡೆವಲಪ್ಮೆಂಟ್ಗೆ ನಮ್ಮ ಪ್ರಾಡಕ್ಟ್ ತೊಗೊಂಡಿದ್ರೆ. ಸೊ ಇದರಿಂದ ಏನು ಅನುಕೂಲ ಆಯಿತು, ಮತ್ತು ನೀವು ಇನ್ನೊಂದು ಈ ಕಡೆ ಸ್ವಲ್ಪ ರೆಡ್ ಲೇಬಲ್ ಇರೋಂಥ ಒಂದು ಕೆಮಿಕಲ್ಲು ಪ್ರಾಡಕ್ಟ್ಗಳನ್ನ ನಿಲ್ಲಿಸಿದ್ದಾರೆ. ಅದ್ರ ಜೊತೆಲಿ ಆರ್ಗ್ಯಾನಿಕ್ ಥರ ನೀವು ಬೆಳೆಗಳಿಗೆ ಮಾಡ್ತಾಯಿದ್ದೀರಾ. ಸೊ ನಮ್ಮ ಪ್ರಾಡಕ್ಟ್ ಕೊಟ್ಟಿದ್ದೀರಾ. ಸೊ ಈಗ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಮತ್ತು ನೀವು ಅಡ್ರೆಸ್ ಮುಖಾಂತರ ಹೇಳಿ ಸರ್. ತಮ್ಮ ಹೆಸರು ಸರ್? ನಮ್ಮ ನೆಲಮಂಗಲ ತಾಲೂಕು ಕರೆಕಲ್ಪಳ್ಳಿ ಅಂತ. ಓಕೆ ಸರ್. ಇಲ್ಲಿ ನಾವು ತಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ಪ್ರಕಾಶ್ ಅವರು. ಹೌದು. ಅಂದರೆ ಇದು ನೆಲಮಂಗಲ ತಾಲೂಕು, ನೆಲಮಂಗಲ ತಾಲೂಕು ಬರುತ್ತೆ ಸರ್. ಹಾಂ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಬರುತ್ತೆ. ಹಾಂ ಸರ್. ಇಲ್ಲಿ ನಾವು ಇದು ಈಗ ಆರ್ಗ್ಯಾನಿಕ್ಕಲ್ಲಿ ಇದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನಿಮಗೆ ಪರಿಚಯದಿಂದ ಇಲ್ಲಿ ನಾವು ರಿಲಯನ್ಸ್ಗೆ ಅಂತಲೇ ಇದು ಮಾಡಿದ್ದೀವಿ. ಓಕೆ ಸರ್. ಅವರು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡ್ದಂಗೆ ಇದು ಮಾಡಕ್ಕೆ ಹೇಳಿದ್ದಾರೆ. ಓಕೆ ಸರ್. ಅದಕ್ಕೆ ನಿಮಗೆ ಪರಿಚಯದಿಂದ ಇದು ಮಾಡಿಬಿಟ್ಟು ನಾನು ಎಷ್ಟು ವರ್ಷದಿಂದ ಪರಿಚಯ ನಿಮಗೆ? ನಿಮ್ಗೆ ಆಲೇ ಸುಮಾರು 10ರಿಂದ 15 ವರ್ಷದಿಂದ ಪರಿಚಯನೇ ನಮಗೆ. ಆಲ್ಮೋಸ್ಟ್ಲಿ ಅವಾಗಿಂದ ಸ್ಟಾರ್ಟಿಂಗ್ ಅಲ್ಲಿ. ಅಂದರೆ ಅವತ್ತು ರಿಸಲ್ಟು ಚೆನ್ನಾಗಿ ಬರ್ತಾ ಇತ್ತು. ಈಗ ಸ್ವಲ್ಪ ಸೆಂಟ್ರಲ್ ಬಿಟ್ಟಿದ್ದು ಕೆಮಿಕಲ್ ಜಾಸ್ತಿ ಇದು ಮಾಡ್ತಾ ಇದ್ದು. ಹಾಂ ಸರ್. ಈಗ ತಿರ್ಗಾ ಮಾಮೂಲಿನೇ ಆರ್ಗ್ಯಾನಿಕ್ ಅಲ್ಲಿ ಹುಡ್ಕೊಂಬಂದಿದ್ರೆ ನೀವು ವಿಜಯಪುರಕ್ಕೆ ನನ್ನನ್ನು ಹುಡ್ಕೊಂಬಂದಿದ್ರ. ಹುಡುಕೊಂಡ್ಬಂದಿದ್ದೀವಿ. ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಸೊ ಈ ಪ್ರಾಡಕ್ಟು ಸ್ಪ್ರೇ ಮಾಡಿದ್ರಾ? ಹ್ಞೂ ಸರ್. ಇದು ಏನು ಪರ್ಪೋಸ್ಗೆ ಮಾಡಿದಿರಿ ಸರ್? ಅದು ಇದು ವೈರಸ್ ಹಾ. ತಿರ್ಗಾ ಇದಕ್ಕೆ ಅಂತಾನೆ ಮಾಡಿದ್ವಿ ಸರ್. ಸೊಳ್ಳೆ ವೈರಸ್. ಇದಕ್ಕೆ ಅಂತ ಮಾಡಿದ್ವಿ. ಚೆನ್ನಾಗಿ ಗ್ರೀನೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಅದೇ ಇದು ಕ್ಯಾನ್ ಕಟ್ವೇಜ್ ಅಂತ ಹೇಳ್ಬಿಟ್ಟು ಇದು ಕೊಟ್ಟಾದ್ಮೇಲೆ ಡ್ರೆಂಚಿಂಗ್ ಕೊಟ್ಟಿದ್ದೀವಿ ಸರ್. ಸರ್ ಈಗ ಏನು ಬದಲಾವಣೆ ಆಗಿದೆ ಒಂದು ಸ್ವಲ್ಪ ತೋರಿಸ್ತೀರಾ? ಇಲ್ಲ ಸರ್, ಈಗ ಎಷ್ಟು ದಿವಸ ಆಗಿದೆ ಸರ್? ಈಗ ಇದು ಸುಮಾರು ಒಂದು 15 ದಿವಸದಿಂದ ಈಚೆಗೆ ಸರ್. ಎಲೆಗಳು ಚೆನ್ನಾಗಿ ಬಂದಿದೆ. ಅಂದ್ರೆ ಅಗಲ ಅಗಲ ಬಂದಿದೆ. ಬಾಟಲ್ ಕೆಳಗಡೆ ಇಟ್ಬಿಡಿ, ಪರವಾಗಿಲ್ಲ. ನೋಡಿ, ಎಲೆ ಎಲ್ಲ ಅಗಲ ಬಂದಿದೆ. ಮಾಮೂಲಿ ನಾವು ಫರ್ಟಿಲೈಸರ್ಗೆನೆ ಚೆನ್ನಾಗಿ ಬಂದಿದೆ. ಅಂದ್ರೆ ಎಲೆ ಅಗಲ, ಎಲೆ ಎಲ್ಲ ಚೆನ್ನಾಗಿ ಗ್ರೀನೆಸ್ ಬಂದಿದೆ, ಚೆನ್ನಾಗಿ ಕ್ಲಿಯರ್ ಬಂದಿದೆ. ಕಾಯಿ ಶಾಂಪಲ್ ಸ್ಟೇಜ್ ಕಾಯಿ ಇದೆ. ಶಾಂಪಲ್ ಸ್ಟೇಜ್ ಇದೆ, ಈಗ ಬರ್ತಾ ಇದೆ. ಈಗ ಒಂದು ಶೂಟ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ವೈರಸ್ ಪ್ರಾಬ್ಲಮ್ ಕೂಡ ನಿಮಗೆ ಕಂಟ್ರೋಲಿಗೆ ಬಂದಿದೆ. ವೈರಸ್ ಕಂಟ್ರೋಲಿಗೆ ಬಂದಿದೆ. ಪರವಾಗಿಲ್ಲ, ಗಿಡ ಎಲ್ಲ ಚೆನ್ನಾಗಿ ಗ್ರೀನೆಸ್ ಬಂದಿದೆ, ಚೆನ್ನಾಗಿ ಡೆವಲಪ್ಮೆಂಟ್ ಇದೆ. ಈಗ ಇದು 20 ಲೀಟರ್ ಕ್ಯಾನು ಒಂದು 2 ಸಾರಿ ಕೊಟ್ಟಿದ್ದೀರಾ? 2 ಸಾರಿ ಕೊಟ್ಟಿದ್ದೀವಿ. ಸೊ ಈಗ ಈ ಒಂದು ಪ್ರಾಡಕ್ಟ್ ಬೇರೆ ರೈತರು ಬಳಸಿ ಈಗ ಯಾಕಂದ್ರೆ ಸರ್ ಯಾರು ಬೇಕಾದ್ರೂ ಬಳಸ್ಬೋದು, ಏನು ತೊಂದರೆ ಇಲ್ಲ. ಹಾಂ ಸರ್. ನೀಟಾಗಿ ಇದು ಆಗ್ತಾ ಇದೆ, ಚೆನ್ನಾಗಿ ಡೆವಲಪ್ಮೆಂಟ್ಗೆ. ನಾವು ಫರ್ಟಿಲೈಸರ್ ಲೆಕ್ಕ ಹಾಕೊಂಡ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದು ಸರ್. ಆಮೇಲೆ ಇನ್ನೊಂದೇನಂದ್ರೆ ಈಗ ವ್ಯವಸಾಯ ಏನಾಗ್ತಿದೆ ಅಂದರೆ ನಾವು ಸಿಕ್ಕಾಪಟ್ಟೆ ಮೆಡಿಸಿನ್ಗಳು ಮಾಡಿ ಕೆಮಿಕಲ್ ಟಾಕ್ಸಿನ್ ರೈಸ್ ಮಾಡಿ ಭೂಮಿ ಫಲವತ್ತತೆಯನ್ನು ಕಳ್ಕೊಂಡು, ಈಗ ನಿಮ್ಗೆ ಗೊತ್ತಿದೆ ಈ ಸೆಂಟೆಲ್ಲ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ವಿಲ್ಟು. ಸೊ ಕೆಲವೊಂದು ಕಂಪ್ನಿಗಳಿಂದ ಹೇಳ್ತಾರೆ ವಾರಕ್ಕೊಂದ್ಸಾರಿ ನೀವು ಫಂಗಿಸೈಡ್ಸ್ನ ಕೊಡಿ ಅಂತಾರೆ. ಬಟ್ ಅಷ್ಟು ಫಂಗಿಸೈಡ್ಸ್ ಕೊಡ್ತಾ ಇದ್ದಾಗ ಭೂಮಿ ಇನ್ನೂ ಕಾರ್ಬನ್ ಲೆವೆಲ್ಲು, ಪೀಚ್ ಎಲ್ಲ ಹದಗೆಟ್ಬಿಡುತ್ತೆ. ಸೊ ನನ್ನ ದೃಷ್ಟಿಯಲ್ಲಿ ಅಂದರೆ ಬರೋಂಥ ರೈತರು ಮತ್ತು ಮುಂದಿನ ಜನ್ರೇಷನ್ಗೆ ಭೂಮಿನ ಕಾಪಾಡ್ಕೊಳ್ಬೇಕು. ಸೊ ಅದೇ ಲೆಕ್ಕದಲ್ಲಿ ನಮ್ಮ ಪ್ರಾಡಕ್ಟು ಕೆಲಸ ಮಾಡ್ತಿದೆ. ಸೊ ಸಾಕಷ್ಟು ಭಾಗದಲ್ಲಿ ನಾನು ಕೂಡ ನಮ್ಮ ರೈತರ ಕಡೆಯಿಂದ ಇದು ಮಾಡಿದಾಗ ಚೆನ್ನಾಗಿದೆ ಅಂತಾರೆ. ಸೊ ನಿಮಗೆ ಒಂದು ರಿಸಲ್ಟ್ ತೃಪ್ತಿ ಆಗಿದೆ? ಅದು ಬೇರೆ ಯಾರು ರೈತರು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನೀವು ನನಗೆ 10-12 ವರ್ಷದ ಹಿಂದೆನೇ ಬಂದಿದ್ರಿ, ನಮ್ಮ ಮನೆ ಹತ್ರನೇ ಹುಡ್ಕೊಂಬಂದು. ನನಗೆ ಆ ಒಂದು ವಿಶ್ವಾಸ ನೋಡಿ. ಈಗ ನೀವು 10 ವರ್ಷ ಆದರೂ ಕೂಡ ನನ್ನ ನೆನ್ಪಿಟ್ಕೊಂಡಿದ್ದೀರಾ. ಸೊ ನನಗೂ ಖುಷಿ ಆಯಿತು. ಸೊ ಆ ಒಂದು ಉದ್ದೇಶಕ್ಕೆ ನಾನು ಇಲ್ಲಿ ಬಂದು ನಿಮ್ಮ ಕಡೆಯಿಂದ ಒಂದು 4 ಮಾತು ಇದು ಮಾಡ್ತಾ ಇದ್ದೆ. ಯಾಕಂದರೆ ಬೇರೆ ರೈತರಿಗೆ ಅನುಕೂಲ ಆಗಲಿ ಅಂತ. ಕಾನ್ಸೆಪ್ಟ್ ಚೆನ್ನಾಗಿದೆ ನಿಮ್ದು. ಏನೊಂದು ಆರ್ಗ್ಯಾನಿಕ್ ಅನ್ನೋದು ಇದೆಯೋ ಎಲ್ಲರೂ ಕೂಡ ಇದೇ ರೀತಿ ಬಂದು ಸ್ವಲ್ಪ ಅದನ್ನು ಮಾಡಿಕೊಡ್ಬೇಕು. ಸೊ ಶಾಂಪಲ್ ಆಗಿ ಈಗ ಶಾಂಪಲ್ ಸ್ಟೇಜಲ್ಲಿದೆ. ಆ ಬೆಳೆನೂ ಚೆನ್ನಾಗಿ ಬರಲಿ ಅಂತ ನಾನು ಭಗವಾನಲ್ಲಿ ಕೋರ್ಕೊತೀನಿ. ಸೊ ತಮ್ಮ ಹೆಸರು ಮತ್ತೆ ಹೇಳಿ? ಪ್ರಕಾಶ್. ಊರು ಸರ್? ಊರು ಕರೆಕಲ್ಪಳ್ಳಿ ಸರ್, ನೆಲಮಂಗಲ ತಾಲೂಕು ಕರೆಕಲ್ಪಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಬೆಂಗಳೂರು ಗ್ರಾಮಾಂತರ. ಈ ಒಂದು ವಿಡಿಯೋನ ಒಂದು 4 ಜನಕ್ಕೆ ಅನುಕೂಲ ಆಗೋ ರೀತಿ ನಾನು ಶೇರ್ ಮಾಡ್ಕೊತೆ. ಯಾಕಂತಂದರೆ ನೀವು ನನಗೆ ನಿಮ್ಮನ್ನು ಕಂಡಿದ್ದೆ ತುಂಬ ಖುಷಿ ಆಯಿತು. ಸೊ ಅದೇ ರೀತಿ ಎಲ್ಲ ರೈತರಿಗೂ ರಿಸಲ್ಟ್ ಬರಲಿ ಅಂತ ಇದು ಮಾಡ್ತೀನಿ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್.